ನಮಸ್ಕಾರ ಸ್ನೇಹಿತರ. ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ನಿಮ್ಮಲ್ಲಿ ಇನ್ಶೂರೆನ್ಸ್ ಮಾಡಿಸಿ ಅಥವಾ ಮಾಡದೇ ಇರಿ. ಬೆಳೆ ಹಾನಿ ಪರಿಹಾರ ಅಂತೂ ರೈತರ ಖಾತೆಗಳಿಗೆ ಜಮಾ ಆಗೋದು. ಹಾಗಾದರೆ ಬನ್ನಿ ಸ್ನೇಹಿತರ, ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ, ಸೊ ಪ್ರತಿಯೊಂದು ಹೆಕ್ಟರ್ಗೆ ಎಷ್ಟು ದುಡ್ಡು ಜಮಾ ಆಗ್ತಾ ಇದೆ ಎಲ್ಲವನ್ನೂ ಕೂಡ ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೂ ಸಹಿತ ನಡೆಯುತ್ತೆ, ಇನ್ಶೂರೆನ್ಸ್ ಮಾಡಿಸಿದ್ರೂ ನಡೆಯುತ್ತೆ, ಜಮಾ ಆಗತ್ತೆ. ಆದರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗೋದು ಅತಿ ಅವಶ್ಯಕ. ಜೊತೆಗೆ ಇಂತಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಅಟ್ಯಾಚ್ ಮಾಡಿ ಇಟ್ಕೊಳ್ಬೇಕಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಿಳಿಸಿದೆ. ಹಾಗಾದರೆ ಬನ್ನಿ, ಈ ಬೆಳೆ ಹಾನಿ ಪರಿಹಾರದ ಕುರಿತಾಗಿ ಎಲ್ಲ ವಿಷಯವನ್ನು ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪ್ರತಿಯೊಂದು ಹೆಕ್ಟರ್ಗೆ 25,000 ಯಾಕೆ 31,500 ತನಕ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಆದರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿರಲೇಬೇಕು. ಸ್ನೇಹಿತರೆ, ಮೊದಲಿಗೆ CM ಸಿದ್ದರಾಮಯ್ಯನವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಸಾಲ ಮನ್ನಾ ಏನಾದರೂ ಮಾಡ್ತೀರಾ? ಈ ಬಾರಿ ಹೆಚ್ಚಿನ ಮಳೆ ಆಗಿದೆ. ಹೌದು, 4-5% ಅಷ್ಟು ಹೆಚ್ಚಿನ ಮಳೆ ಆಗಿದೆ ಹೋದ ವರ್ಷ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಹೀಗಾಗಿ ಸುಮಾರು 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿಬಿಟ್ಟಿದ್ವು. ಸೊ ಹೀಗಾಗಿ ಸ್ನೇಹಿತರೆ, ಇದಕ್ಕೆ ನಾವು ಸಾಲ ಮನ್ನಾ ಅಂತೂ ಏನು ಮಾಡೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರವನ್ನು ಖಂಡಿತವಾಗ್ಲೂ ಕೊಡ್ತೇವೆ ಅಂತ ಹೇಳಿದರು. ಹಾಗಾದರೆ ಏನೇನು ಪ್ರೊಸೆಸರ್ ಇದೆ ಅಂತ ಕೇಳಿದಾಗ ಹೇಳ್ತಾರೆ, ಜಂಟಿ ಸರ್ವೆ ಆಗಲಿಕ್ಕೆ ಈಗ ಪ್ರಾರಂಭವಾಗಿದೆ ಅಂತ ಹೇಳಿದರು ಹಿಂದಿನ 2 ವಾರದ ಹಿಂದುಗಳನ್ನೇ. ಸೊ ಹೀಗಾಗಿ ಆ ಜಂಟಿ ಸರ್ವೆ ಮಾಡಿದ್ರು. ಆ ಜಂಟಿ ಸರ್ವೆಯಲ್ಲಿ ಸುಮಾರು 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರುವಂಥದ್ದು ಸರ್ಕಾರದ ಗಮನಕ್ಕೆ ಬರುತ್ತೆ. ಸೊ 30,000 ಹೆಕ್ಟರ್ ಅಷ್ಟು ಭೂಮಿಗಳಿಗೆ ಸುಮಾರು 30,000 ಕೋಟಿಯಷ್ಟು ಫಂಡನ್ನು ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಲಾಗುತ್ತೆ. ಇದರ ಜೊತೆಗೆ ಮನೆಗಳು ಬಿದ್ದು ಹೋದಂಥವರೆಗೂ ಕೂಡ ದುಡ್ಡನ್ನು ಮೀಸಲಿಡಲಾಗಿದೆ, ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ಮನೆಗಳು, ಗೃಹ ಬಳಕೆಯ ವಸ್ತುಗಳು ಅಥವಾ ಮನೆಗಳಲ್ಲಿರ್ತಕ್ಕಂತಹ ಬಟ್ಟೆ ಸಾಮಗ್ರಿಗಳು ಎಲ್ಲವೂ ಕೂಡ ನಾಶ ಆಗಿ ಹೋಗಿದ್ರೆ ಅದಕ್ಕೂ ಕೂಡ ದುಡ್ಡು ಕೊಡಲಾಗುತ್ತೆ. ಸ್ನೇಹಿತರ, ಇಲ್ಲಿ ಯಾವ ಹೊಲಗದ್ದೆಗಳಿಗೆ ಎಷ್ಟು ದುಡ್ಡನ್ನು ಕೊಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. NDRF ಕುಸ್ಕಿ ಜಮೀನಿಗೆ 8,500 ಪ್ಲಸ್ 17,000, ಇದಕ್ಕೆ 25,500 ರೂಪಾಯಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಕುಸ್ಕಿ ಜಮೀನು ಇದ್ದಿದ್ದೇ ಆದರೆ, ಇನ್ನು ನೀರಾವರಿ ಭೂಮಿಗಳನ್ನು, ಹೆಚ್ಚುವರಿ ನೀರಾವರಿ ಭೂಮಿಗಳನ್ನು ಹೊಂದಿರತಕ್ಕಂತಹ ರೈತರ ಖಾತೆಗಳಿಗೆ ಸುಮಾರು 31,500 ತನಕ ದುಡ್ಡು ಜಮಾ ಆಗ್ತಾ ಇದೆ ಅಂತೆ. ಸೊ ಹಾಗಾದರೆ ಯಾವ ರೈತರು ಕಾಯ್ತಾ ಇದ್ದೀರಿ ಬೆಳೆ ಹಾನಿ ಪರಿಹಾರ ಜಮಾ ಆಗತ್ತೆ ಅಂತ? ಸೊ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಂತಿಷ್ಟು ನಿಮಗೆ ದುಡ್ಡು ಬಿಡುಗಡೆ ಆಗ್ತಾ ಇರುವಂಥದ್ದು. ಇನ್ನು ಮನೆಗಳು ಬಿದ್ದು ಹೋದಂಥವರಿಗೆ ಸುಮಾರು 23,12 ಲಕ್ಷ ದುಡ್ಡನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಇದರ ಜೊತೆಗೆ ಮನೆಗಳಲ್ಲೂ ಬಟ್ಟೆ ಮತ್ತು ಗೃಹ ಬಳಕೆಯ ವಸ್ತುಗಳು ಕಳೆದುಕೊಂಡು ಹೋಗಿದ್ರೆ, ಡೆಸ್ಟ್ರಾಯ್ ಆಗಿದ್ರೆ ಅದಕ್ಕೆ 2,50 ಲಕ್ಷದಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ ಅಂತೆ. ಇನ್ನು ಹೆಚ್ಚುವರಿ ದುಡ್ಡು ಬೇಕಾಗಿದ್ರು ಕೊಡ್ತೇವೆ ಅಂತಕ್ಕಂತಹ ಮಾಹಿತಿಯನ್ನು CM ಅವರೇ ಸ್ವತಃ ಕೊಡ್ತಾರೆ. ಸೊ ಇದಾದ ಮೇಲೆ ಸ್ನೇಹಿತರೆ, ಇನ್ನು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇನ್ನು ಡಾಕ್ಯುಮೆಂಟ್ಸ್ ಏನು ಕ್ಲಿಯರ್ ಇಟ್ಕೊಳ್ಬೇಕು. ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ದುಡ್ಡು ಬರೋದಿಲ್ಲ ಅಂತ ನಾನು ಹೇಳಿದೆ. ಹಾಗಾಗಿ ಜಂಟಿ ಸರ್ವೆ ಆಗಬೇಕಂದ್ರೆ ಎಲ್ಲಿ ಹೋಗಿ ಭೇಟಿ ಕೊಡಬೇಕಪ್ಪ ಅಂದರೆ, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಕೃಷಿ ಇಲಾಖೆಗೆ ಹೋಗಿ ಭೇಟಿ ಕೊಡಬೇಕಾಗತ್ತೆ. ಹೌದು, ಈಗ ಜಂಟಿ ಸರ್ವೆ ಆದ ಮೇಲೇ ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿದೆ, ಎಷ್ಟು ಫಲವತ್ತತೆಯನ್ನು ಹೊಂದಿತ್ತು, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿ ದುಡ್ಡನ್ನು ಕೊಡಲಾಗ್ತಾ ಇತ್ತು. ಆದರೆ ಜಂಟಿ ಸರ್ವೆನೇ ಆಗಿರಲಿಲ್ಲ ಅಂದರೆ ಮುಖ್ಯವಾಗಿ ದುಡ್ಡು ಎಲ್ಲಿಂದ ಕೊಡ್ತಾರೆ? ಸೊ ಈ ಬಾರಿ ಇನ್ಶೂರೆನ್ಸ್ ಮಾಡಿಸಿದವರು ಮಾಡಿಸದೇ ಇದ್ದವರನ್ನು ನೋಡಿಲ್ಲ. ಈಗ ಮುಖ್ಯವಾಗಿ ಎಲ್ಲಿ ಯಾವ ಹೊಲದಲ್ಲಿ ನೀರು ನಿಂತ್ಕೊಂಡಿದೆ ಅವರೆಲ್ಲ ರೈತರಿಗೆ ಪರಿಹಾರವನ್ನು ಕೊಡಲಿಕ್ಕೆ ಮುಂದಾಗಿದ್ದು. ಸೊ ನಿಮ್ಮ ಜಂಟಿ ಸರ್ವೆ ಆಗಬೇಕಂದ್ರೆ ಕೃಷಿ ಒಂದು ಇಲಾಖೆಗೆ ಹೋಗಿ ಭೇಟಿ ಕೊಡಬೇಕು. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೆಚ್ಚುವರಿ ಮಾಹಿತಿಯನ್ನು ತಿಳಿಸಬೇಕು. ಜೊತೆಗೆ ನಿಮ್ಮ ಹೊಲಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿರ್ತಕ್ಕಂತಹ ವಿಡಿಯೋವನ್ನು, ಫೋಟೋವನ್ನು, ಅದರಲ್ಲಿ GPS ಮುಖಾಂತರ ಒಂದು ಫೋಟೋ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಹೋಗಿ ಅವರಿಗೆ ತೋರಿಸಿದ್ದೆ ಆದರೆ ಅಲ್ಲಿ ಹೆಚ್ಚಿನ ಮಾಹಿತಿ ಅವರಿಗೆ ದೊರಕತ್ತೆ. ಅದಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನು ಒದಗಿಸಿಕೊಡುವಂತಹ ಕೆಲಸ, ಹೆಚ್ಚುವರಿ ಮಾಹಿತಿಯನ್ನು ಕೃಷಿ ಇಲಾಖೆ ನಿಮಗೆ ಕೊಡುತ್ತೆ. ಇನ್ನು ಸ್ನೇಹಿತರ, ಜಂಟಿ ಸರ್ವೆ ಆಗಿದ್ದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಇರಬೇಕಲ್ವಾ? ಬರೀ ಜಂಟಿ ಸರ್ವೆ ಆದ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲಿಲ್ಲ ಅಥವಾ ನಿಮ್ಮ ಹೆಸರಿನಲ್ಲಿ ಹೊಲಗದ್ದೆಗಳು ಇದ್ದಿರೋದು ಸರ್ಕಾರದ ಗಮನಕ್ಕೆ ತಿಳಿಲಿಲ್ಲ ಅಂದರೆ ನಿಮಗೆ ಖಂಡಿತವಾಗ್ಲೂ ಆ ದುಡ್ಡು ಸಿಗೋದಿಲ್ಲ. ಹಾಗಾದರೆ ಸ್ನೇಹಿತರೆ, ನೀವು ಜಂಟಿ ಸರ್ವೆ ಮಾಡಬೇಕಪ್ಪ ಅಂದರೆ ಇನ್ನು ಅದರ ಬಗ್ಗೆ ತಿಳಿಸಿದ್ದೀನಿ. ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಲಿಂಕ್ ಆಗಿರಬೇಕು. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದೇ ಆದರೆ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ ಸ್ನೇಹಿತರೆ, ಬರಹಾನಿ ಪರಿಹಾರ, ಜೊತೆಗೆ ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಹೀಗೆ ರೈತರಿಗೆ ಸಂಬಂಧಪಟ್ಟಂತಹ ಸಾಲ ಮನ್ನಾ ಆಗ್ತಿರತ್ತೆ. ಅದೆಲ್ಲವನ್ನು ನೀವು ಪಡ್ಕೊಳ್ತಾ ಹೋಗಬಹುದು. ಮೊದಲು ಈ ಕೆಲಸವನ್ನು ಮಾಡೋದು ಅತಿ ಅವಶ್ಯಕ ಆಗಿದೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದ್ರಿಂದ ಈ ಸ್ಕೀಮ್ಸ್ಗಳ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ,
ನಿಮ್ಮ ಹೊಲ ಗದ್ದೆಗಳು ಕೂಡ ನಿಮ್ಮ ಹೆಸರಲ್ಲೇ ಉಳಿಯುತ್ತೆ. ಇನ್ನು ಯಾವನೋ ಬಂದು ಅದನ್ನು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವೇ ಹಕ್ಕದಾರರಾಗಿರ್ತೀರಿ. ಅದಕ್ಕೋಸ್ಕರ ಈ ಕೆಲಸ ಮುಖ್ಯವಾಗಿ ಮಾಡಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಅದನ್ನು ಮಾಡಿಸ್ಕೊಳ್ಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಭೇಟಿ ಕೊಟ್ಟು ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ಹಾಗೆ ಪಹಣಿಯನ್ನು ಕೊಟ್ಟು ಲಿಂಕ್ ಮಾಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಹೊಲಗದ್ದೆಗಳು ಕೂಡ ಪ್ರೊಟೆಕ್ಟು, ಹಾಗೆ ಸ್ಕೀಮ್ಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನು ಏನೇ ಇದನ್ನು ಹೊರತುಪಡಿಸಿ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮ ಬೆಳೆ ಹಾನಿ ಪರಿಹಾರದ ಲಿಸ್ಟು ನಿಮ್ಮ ಹೆಸರು ಬೇಕಪ್ಪ ಅಂದರೆ ಕಮೆಂಟ್ ಮಾಡಿ ಲಿಸ್ಟ್ ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಮೊಬೈಲಲ್ಲಿ ಹೇಗೆ ನೀವು ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಬಹುದು, ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬಹುದು ಅಂತ ತಿಳಿಸಿಕೊಡ್ತೇನೆ.